ಹೊಸಕೋಟೆ ನಗರದ 20ನೇ ವಾರ್ಡಿನ ದಂಡುಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ದಂಡುಪಾಳ್ಯ ಡೈರಿಯಲ್ಲಿ ಕಾರ್ಯದರ್ಶಿಯಾಗಿ ಕಳೆದ 31 ವರ್ಷಗಳಿಂದ ಸೇವೆ ಸಲ್ಲಿಸಿದ ನಾರಾಯಣಪ್ಪನವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಮಾರ್ಗ ವಿಸ್ತರಣಾಧಿಕಾರಿ ಆನಂದ್ರವರು 2025-26ನೇ ಸಾಲಿನ ಆಯುವ್ಯಯ ಮಂಡನೆ ಮಾಡಿದರು ಹಾಗೂ ಹಾಲು ಡೈರಿ ಕಾರ್ಯಕಾರಿ ಸಮಿತಿ ಮಂಡಳಿ ವತಿಯಿಂದ ನಾರಾಯಣಪ್ಪನವರಿಗೆ ಶಾಲು ಹಾರ ಹಾಕಿ ಅಭಿನಂದಿಸಿ ಬೀಳ್ಕೊಡುಗೆ ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಮಾತನಾಡಿ ನಾರಾಯಣಪ್ಪನವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. 3.5 ಲಕ್ಷ ಲಾಭ ಬಂದಿದೆ. ಅದ್ರಲ್ಲಿ ನಾವು ಬೋನಸ್ ಕಟ್ಟಬೇಕಂತ ನಮ್ಮ ರೈತರಿಗೆಲ್ಲ ನಾವು ಹಾಲು ಬೋನಸ್ ಕಟ್ಟಬೇಕಂತ ತೀರ್ಮಾನ ಮಾಡಿದ್ದೀರಿ. ವರ್ಷ ಏನು ನಾವು ಬೋನಸ್ ಕಟ್ತಾ ಇರ ಅದೇ ರೀತಿಯಲ್ಲಿ ನಾವು ಬೋನಸ್ ತರಬೇಕಂತ ತೀರ್ಮಾನ ಮಾಡಿದ್ದೀರಿ. ಹಿಂದೆ ಇದೇ ಥರ ಉತ್ತಮ ಗುಣಮಟ್ಟದಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೇಕನ್ನೋದೇ ನಮ್ಮ ಆಸೆ. ರೈತರು ಹಾಲು ರೇಟ್ ಸಾಲದು ಅಂತ ಬೇಡಿಕೆ ಇಟ್ಟಿದ್ದಾರೆ. ನಾವು ಮುಖ್ಯ ಅಧಿಕಾರಿ ಬಂದಿದ್ದಾರೆ, ಅವ್ರಿಗೂ ನಾವು ಬೇಡಿಕೆ ಇಟ್ಟಿದ್ದೀರಿ. ಮುಂದಿನ ದಿನದಲ್ಲಿ ನಾವು ಏನು ಡಿ ಕೆ ಸುರೇಶ್ ಸರ್ ಅವ್ರಿಗೂ ನಾವು ಬೇಡಿಕೆ ಇಟ್ಟಿರಿ. ಅಡ್ಜಸ್ಟರ್ ನಂದಿನಿ ಅಡ್ಜಸ್ಟರ್ ಅವ್ರಿಗೂ ಸರ್ ನಮ್ದು ಸಾಲಲ್ಲ ಹಾಲು ರೇಟ್ ಅಂದ್ಬಿಟ್ಟು ಬೇಡಿಕೆ ಇಡ್ತೀರಿ. ನಾವು 2025-26ನೇ ಸಾಲಿನ ಜನರಲ್ ಬಾಡಿಗೆ ಮಾಡಿದ್ದೀರಿ. ಲಾಭಾಂಶ 3,50,000 ಬಂದಿದೆ. ಅದರಲ್ಲಿ ನಾವು 65% ಬೋನಸ್ ಕೊಡ್ತೀರಿ. ಸಿಬ್ಬಂದಿಯವ್ರಿಗೆ 10% ಬೋನಸ್ ಕೊಡ್ತೀರಿ. ಇನ್ನೇನು ಬೇಕು ಸರ್? ಅದೇ ಹಾಲು ಉತ್ಪಾದಕರು ರೈತರೆಲ್ಲ ನಮ್ಗೆ ಹಾಲು ರೇಟ್ ಸಾಲದು ಅಂತಾರೆ, ಕೇಳ್ತಾರೆ. ನಾವು ಅದೇ ಕ್ವಾಲಿಟಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಸರ್. ನಾವು 32ನೇ ವರ್ಷ ನಿವೃತ್ತಿ ಆಗ್ತಾಯಿದ್ದೀವಿ. 31 ವರ್ಷ ಸರ್ವಿಸ್ ಆಗಿದ್ದರೆ ಡೈರಿ ಓಪನ್ ಆದಾಗಿಂದ ಇದ್ದು ಇವಾಗ ನಿವೃತ್ತಿ ಆಗ್ತಾಯಿದ್ದೀರಿ ಸರ್. ಚೆನ್ನಾಗಿದೆ ಸರ್. ಆವತ್ತಿಂದ ಹಂಗೆ ಮಾಡ್ಕೊಂಡು ದುಡ್ಕೊಂಡು ಬಂದಿದ್ದೀರಿ ಸರ್. ಲಾಸ್ಟ್ ಡೇ ಬೀಳ್ಕೊಡುಗೆ ಸಮಾರಂಭ ಚೆನ್ನಾಗಿತ್ತು ಸರ್, ಚೆನ್ನಾಗಿತ್ತು. ಗಂಗರಾಜ್ ಅಂತ ಏನು 25-26ನೇ ಸಾಲಿನ ಜನರಲ್ ಬಾಡಿ ಮೀಟಿಂಗು ಈ ದಿನ ದಂಡುಪಾಳ್ಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆಯಿತು. ಈ ದಂಡುಪಾಳ್ಯ ಹಾಲು ಡೈರಿ ಸ್ಥಾಪನೆ ಆಗಿ 31-32 ವರ್ಷಗಳಾಗಿದೆ. ಅಂದಿನಿಂದ ಇಂದಿನವರೆಗೂ ನಾರಾಯಣಪ್ಪನವರು ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿ ಈ ಒಂದು ಡೈರಿನ ತುಂಬ ಅಭಿವೃದ್ಧಿಪಡಿಸ್ಕೊಂಡು ಬಂದಿದ್ದಾರೆ. ಅವರು ಇವತ್ತು ನಿವೃತ್ತಿ ಆಗ್ತಾಯಿದ್ದಾರೆ. ಅವರಿಗೆ ಸಂಘದ ಪರವಾಗಿ ಎಲ್ಲರೂ ಅಭಿನಂದನೆ ತಿಳಿಸ್ತಾ ಹಾಗೂ ಅವರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ. ಈಗ ಮುಂದೆ ಬರುವಂಥ ಕಾರ್ಯದರ್ಶಿಯಾಗಿ ಬರುವಂಥ ಮಂಜುನಾಥ್ ಇವರು ಸಹ ಈ ಡೈರಿನ ಇದೇ ರೀತಿ ಮುನ್ನಡೆಸ್ಕೊಂಡು ಹೋಗಬೇಕು. ಎಲ್ಲ ಪದಾಧಿಕಾರಿಗಳನ್ನ ಎಲ್ಲ ನಿರ್ದೇಶಕಗಳನ್ನ ಒಗ್ಗೂಡಿಸ್ಕೊಂಡು ಡೈರಿನ ಮುಂದೆ ತರಬೇಕಂತ ಅವ್ರಿಗೆ ಆಶಿಸ್ತೀನಿ. ಹಾಗೆ ನಮ್ಮ ರಾಜಶೇಖರ್ ಅವರು ಅಧ್ಯಕ್ಷರು. ಇವರು ಸುಮಾರು 2 ವರ್ಷಗಳಿಂದನೂ ಅಧ್ಯಕ್ಷರಾಗಿದ್ದಾರೆ. ಡೈರಿನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಅವರು ಸತತ ಪ್ರಯತ್ನ ಪಡ್ತಾಯಿದ್ದಾರೆ. ಅವ್ರಿಗೂ ಶುಭ ಆಗಲಿ ಅಂತ ಹೇಳ್ತಾ ಈ ಡೈರಿ ಇನ್ನೂ ಅಭಿವೃದ್ಧಿ ಹೊಂದ ಅಂತ ನಾನು ಈ ಸಮಯದಲ್ಲಿ ಆಶಿಸ್ತೇನೆ. ನಾವು ವೆಂಕಟೇಶಪ್ಪ ಅಂತ ಹಾಲ್ ಟೆಸ್ಟರ್. ನಾವು ಡೈರಿ ಓಪನ್ ಆದಾಗಿಂದ ನಾವು ನಾರಾಯಣಪ್ಪನವರು ಇಬ್ಬರೇ ಇದ್ದು ನಾವು 23 ವರ್ಷದಲ್ಲಿ 23 ವರ್ಷದಲ್ಲಿ ರಿಟೈರ್ಡ್ ಆದರು. ನಾನು 23 ವರ್ಷ ಸರ್ವಿಸ್ ಆಗಿ ನಾನು 8 ವರ್ಷ ಆಯಿತು ರಿಟೈರ್ಡ್ ಆಗಿ. ನಾನು ಇವತ್ತು ಕರೆಸಿ ನಾರಾಯಣಪ್ಪನವ್ರಿಗೆ ಸನ್ಮಾನ ಮಾಡೋದಕ್ಕೆ ನಾವು ಬಂದಿದ್ದೀವಿ. ನಮಗೆಲ್ಲ ಒಳ್ಳೆ ಇದು ಮಾಡಿದ್ರು. ಏನು ನಮಗೆಲ್ಲ ಸಂಘ ಎಲ್ಲ ಒಳ್ಳೆ ಚೆನ್ನಾಗಿ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಇವಾಗ ಮುಂದೆ ಬರೋರು ಬೆಳೆಸ್ಕೊಂಡು ಚೆನ್ನಾಗಿ ಹೋದರೆ ನಮಗೂ ರೈತರಿಗೆ ಒಳ್ಳೆಯದಾಗ್ತದೆ ಅಷ್ಟೇ ಸರ್. ನಾರಾಯಣಪ್ಪ ಬಂದಾಗ ನಮಗೇನು ಕೊರತೆ ಇಲ್ಲ, ಚೆನ್ನಾಗಿ ಮಾಡಿಕೊಂಡೋಗವ್ರೆ. ಈಗ ನಿವೃತ್ತಿ ಆಗ್ತಾರೆ. ರೈತರಿಗೆಲ್ಲ ಒಳ್ಳೆ ಕೆಲಸ ಮಾಡವ್ರೆ.